ಎಲ್ಲ ವಿಚಾರದಲ್ಲೂ ರಾಜಯೋಗ. ವೃಷಭ ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ 2026. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಆಕಸ್ಮಿಕ ಧನ ಪ್ರಾಪ್ತಿ ಉಂಟಾಗುತ್ತೆ. ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಯಾವುದೇ ಗುಪ್ತ ಘೋರ ನಿಗೂಢ ಸಮಸ್ಯೆಗೆ ನನ್ನ ನಂಬರ್ಗೆ ಕರೆಯನ್ನ ಮಾಡಬಹುದು. ನೋಡಿ, ವಿಶೇಷವಾಗಿ ನಿಮ್ಮ ಒಂದು ಗುಣಲಕ್ಷಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಈ ತಿಂಗಳಿನಲ್ಲಿ ನೋಡಿ, ಅಪಾರವಾದಂತಹ ತಾಳ್ಮೆಯನ್ನ ಇರುತ್ತೆ. ಯಾರು ಏನೇ ಅಂದ್ರೂ ಕೂಡ ಬಹಳಷ್ಟು ತಾಳ್ಮೆಯನ್ನು ತೆಗೆದುಕೊಳ್ತೀರಾ. ಆದರೆ ನಿಮ್ಮ ತಾಳ್ಮೆ ಎಂದಿಗೂ ಕೂಡ ಕಳೆದುಕೊಳ್ಳಕ್ಕೆ ನೀವು ಇಷ್ಟಪಡೋದಿಲ್ಲ. ಕಠಿಣವಾದಂತಹ ಪರಿಶ್ರಮ ನಿಮ್ಮದಾಗಿರುತ್ತದೆ ಮತ್ತು ಅಷ್ಟೇ ನೀವು ಹೆಸರನ್ನು ಕೂಡ ಮಾಡುವಂತಹ ವ್ಯಕ್ತಿತ್ವ ಆಗಿರುತ್ತದೆ. ನಿಮ್ಮ ಒಂದು ಮನಸ್ಥಿತಿಯಲ್ಲಿ ದೊಡ್ಡ ಹೆಸರನ್ನ ಮಾಡಬೇಕು, ಹಣ ಗಳಿಸಬೇಕು, ದೊಡ್ಡ ಲೆವೆಲ್ಗೆ ಹೋಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳು ನೀವು ಆಗಿರ್ತೀರಾ. ನಿಮ್ಮ ಮೇಲೆ ಬಹಳಷ್ಟು ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಮೇಲೆ ಕೆಲಸವನ್ನು ಕೊಡ್ತಾರೆ ಹಾಗೂ ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿ ನಿಮ್ಮದಾಗಿರ್ತದೆ. ಯಾವುದೇ ಕೆಲಸವನ್ನ ಕೈಗೆತ್ತಿಕೊಂಡ್ರೆ ಅದನ್ನ ಪೂರ್ಣವಾಗಿ ಬಿಡದೆ ಛಲದಿಂದ ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ ನಿಮ್ಮದು ಈ ತಿಂಗಳಿನಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಮೊದಲನೇದಾಗಿ ನಾವು ನೋಡಿದಾಗ ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ಉದ್ಯೋಗದಲ್ಲಿ ಬಹಳಷ್ಟು ರೀತಿಯಾದಂತಹ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಬುದ್ಧಿಯಿಂದ ನಿಮ್ಮ ಕೆಲಸಗಳು ನೆರವೇರುತ್ತೆ. ಬಹಳಷ್ಟು ಚಟುವಟಿಕೆಯಿಂದ ಇರ್ತೀರಾ ಮತ್ತು ನೀವು ಬಹಳಷ್ಟು ಯಶಸ್ವಿ ಉದ್ಯೋಗಿಗಳಾಗಿರ್ತೀರಾ ಈ ಒಂದು ತಿಂಗಳಿನಲ್ಲಿ ಮತ್ತು ಬಹಳ ಜಾಣ್ಮೆಯಿಂದ ನಿಭಾಯಿಸ್ತೀರಾ. ಅದರಿಂದ ಒಂದು ಒಳ್ಳೆ ಸಕ್ಸಸ್ ಅನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಈ ಒಂದು ತಿಂಗಳಿನಲ್ಲಿ ಬೆಸ್ಟ್ ಉದ್ಯೋಗಿ ಅಂತ ಹೇಳಿ ನಿಮಗೆ ಗೌರವ ಪ್ರಾಪ್ತಿಯು ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ. ಉದ್ಯೋಗ ಇಲ್ಲದಿದ್ದವರಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಕಚೇರಿಯಲ್ಲಿ ಯಾವುದೇ ಅಡೆತಡೆಗಳು ಕೂಡ ಇರೋದಿಲ್ಲ. ಆದಷ್ಟು ಸುಸೂತ್ರವಾಗಿ ನೆರವೇರುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಕೆಲಸದಲ್ಲಿ ಯಾವುದೇ ಒಂದು ವೃತ್ತಿಯನ್ನು ಕೊಟ್ಟರೂ ಕೂಡ ಬಹಳಷ್ಟು ಶಾರ್ಟ್ಕಟ್ ರೀತಿಯಲ್ಲಿ ನೀವು ಆ ಕೆಲಸವನ್ನು ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ಕೆಲಸದಲ್ಲಿ ಬಹಳಷ್ಟು ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿ ಮುಗಿಸುತ್ತೀರಾ ಮತ್ತು ಇತರರಿಗೆ ಯಾರಿಗೂ ಕೂಡ ಕಷ್ಟವನ್ನು ಕೊಡದೆ ನಿಮ್ಮ ಪಾಡಿಗೆ ನೀವು ಕೆಲಸವನ್ನು ಮಾಡಿ ಅದನ್ನು ನಿಭಾಯಿಸುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಇನ್ನು ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸುತ್ತಲೂ ಇರತಕ್ಕಂಥ ಕುತಂತ್ರಿಗಳು ಇರ್ತಾರೆ, ಅವರಿಂದ ಸ್ವಲ್ಪ ಬಹಳಷ್ಟು ಜಾಗೃತರಾಗಿರಿ. ಕಾನೂನಿಗೆ ಸಂಬಂಧಪಟ್ಟಂತಹ ತೊಡಕುಗಳನ್ನು ಮಾಡೋರು ಇರ್ತಾರೆ, ಅವರಿಂದ ಆದಷ್ಟು ಎಚ್ಚರಿಕೆಯಿಂದ ಇದ್ದುಕೊಂಡು ನಿಮ್ಮ ಕೆಲಸದ ಮೇಲೆ ನೀವು ಕಠಿಣ ಪರಿಶ್ರಮವನ್ನು ಹಾಕಿ ನಿಮ್ಮ ಒಂದು ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ನೀವು ಹೋದರೆ ನಿಮ್ಮ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಯಾರ್ಯಾರಿಗೆ ಇನ್ನೂ ಕೂಡ ಪ್ರಮೋಷನ್ ಸಿಕ್ಕಿರೋದಲ್ಲ ನೋಡಿ, ಈ ಒಂದು ತಿಂಗಳಿನಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂತಹ ಒಂದು ಸೂಚನೆಯು ಕೂಡ ಕಾಣುವಂತಹ ಸಾಧ್ಯತೆ ಇದೆ. ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಕೂಡ ಶುಭ ಫಲಗಳನ್ನೇ ಕಾಣ್ತಾ ಇರ್ತೀರಾ. ಒಳ್ಳೊಳ್ಳೆ ಶುಭ ಸುದ್ದಿಗಳನ್ನೇ ಕೇಳುವಂತಹ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ವ್ಯಾಪಾರದಲ್ಲಿ ನೋಡಿ, ಬಹಳಷ್ಟು ರೀತಿಯಾದಂತಹ ಅತ್ಯಂತ ಅನುಕೂಲಕರವಾದಂತಹ ನಿಮ್ಮ ವ್ಯಾಪಾರವು ಕೂಡ ಸುಸೂತ್ರವಾಗಿ ನೆರವೇರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ವ್ಯಾಪಾರಕ್ಕೆ ಹೊಸ ಜನರ ಸಂಪರ್ಕದಿಂದ ನಿಮ್ಮ ವ್ಯಾಪಾರವು ಕೂಡ ಹೆಚ್ಚಿನ ವಿಸ್ತೀರ್ಣವೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಮತ್ತು ಹೆಚ್ಚಿನ ಸಹಾಯವೂ ಕೂಡ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ. ಹೊಸ ಗ್ರಾಹಕರಿಂದ ಮತ್ತು ಹಳೆ ಗ್ರಾಹಕರಿಂದ ನಿಮ್ಮ ವ್ಯಾಪಾರವು ಕೂಡ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವಿಸ್ತೀರ್ಣವಾಗುವಂತಹ ಸಾಧ್ಯತೆ ಇದೆ ಮತ್ತು ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿಯನ್ನು ಹಾಕಲು ಸಾಕಷ್ಟು ರೀತಿಯಾದಂತಹ ಯೋಚನೆಯನ್ನು ಮಾಡಿಕೊಂಡು ಈ ಕಾಂಟ್ರಾಕ್ಟ್ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಯೋಚನೆಯನ್ನು ಮಾಡಿಕೊಂಡು ನೀವು ಮುಂದುವರಿಯೋದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಪಾಲುದಾರಿಕೆಯನ್ನು ವ್ಯಾಪಾರದಲ್ಲಿ ಈಗಾಗಲೇ ಇದ್ದೀರಪ್ಪ ಅಂತ ಹೇಳಿದ್ರೆ ನಿಮಗೆ ವಿಶೇಷವಾದಂತಹ ಲಾಭವನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೀವೇನಾದರೂ ಒಂದು ಇವೆಂಟ್ ಬಿಸ್ನೆಸ್ಗಳನ್ನು ಮಾಡೋರಾಗಿದ್ದರೆ ಅಥವಾ ಒಂದು ಬಿಸ್ನೆಸ್ ಕನ್ಸಲ್ಟೆಂಟ್ ಬಿಸ್ನೆಸ್ಗಳನ್ನು ಮಾಡೋರಾಗಿದ್ದರೆ ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ವಿಶೇಷವಾದಂತಹ ರಾಜಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಅಥವಾ ಒಂದು ಒಳ್ಳೆ ನಿಮ್ಮ ವೃತ್ತಿಯೇ ಒಂದು ಮಾರ್ಗದರ್ಶನ ಆಗಿದ್ದರೆ ಅಥವಾ ಒಂದು ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಆಗಿದ್ದರೆ ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭ ಅಥವಾ
ಸಣ್ಣ ಪ್ರಮಾಣದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಯೋರಾಗಿರಬಹುದು ಅಂಥವರಿಗೆ ಈ ತಿಂಗಳಿನಲ್ಲಿ ನೀವು ಅಪೇಕ್ಷೆ ಪಟ್ಟಿರೋದೇ ಇಲ್ಲ ಆ ರೀತಿಯಾದಂಥ ದೊಡ್ಡ ರಾಜಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ವ್ಯಾಪಾರಕ್ಕೆ ಬಹಳಷ್ಟು ಪ್ರಗತಿಯನ್ನು ಆಗುವಂತಹ ಸಾಧ್ಯತೆ ಇದೆ ಮತ್ತು ಫೈನಾನ್ಷಿಯಲ್ ಕಂಡೀಷನ್ನು ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ ಈ ಒಂದು ತಿಂಗಳಿನಲ್ಲಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಗಳು ನೋಡಿ. ಆರ್ಥಿಕ ಸ್ಥಿತಿಗತಿಗಳೇನಪ್ಪ ಅಂತ ಹೇಳಿದ್ರೆ ಕಠಿಣ ಪರಿಶ್ರಮದಿಂದ ಶ್ರಮಕ್ಕೆ ತಕ್ಕಂತಹ ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲದಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ದಿಢೀರ್ ಹಣಕಾಸಿನ ಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ. ಯಾರೋ ಎಷ್ಟೋ ದಿನಗಳಂತ ಒಂದು ಹಣ ಬರಬೇಕಾಗಿತ್ತು ಅಂತ ಕಾಯ್ತಾ ಇರ್ತೀರ ನೋಡಿ, ಅಂತಹ ಹಣ ನಿಮಗೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಅದಕ್ಕೆ ನಾನು ಎಲ್ಲ ವಿಚಾರದಲ್ಲೂ ರಾಜಯೋಗ ಅನ್ನೋದನ್ನು ಹೇಳಿದ್ದೆ. ಯಾಕೆಂದರೆ ಹಿಂದೆ ಒಂದು ಏನು ಪೆಂಡಿಂಗ್ ಇತ್ತಲ್ಲ ಆ ಅಮೌಂಟ್ಗಳೆಲ್ಲ ನಿಮಗೆ ಈ ಒಂದು ತಿಂಗಳಿನಲ್ಲಿ ರಿಕವರ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಉಳಿತಾಯದ ಕಡೆಗೆ ಎಷ್ಟು ಹೆಚ್ಚು ಗಮನವನ್ನು ಕೊಡುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ಇನ್ನು ಕುಟುಂಬದಲ್ಲಿ ಮನೆಯ ವಾತಾವರಣವು ಕೂಡ ಆಗಾಗ ಸಣ್ಣ ಪುಟ್ಟ ಏರಿಳಿತಗಳಾಗ್ತಾ ಇರುತ್ತೆ, ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇರುತ್ತೆ. ಆದರೆ ನಿಮ್ಮ ಒಡ ಹುಟ್ಟಿದವರು ಸಹೋದರರು ನಿಮಗೆ ಬೆಂಬಲವಾಗಿ ಸಂಪೂರ್ಣವಾಗಿ ಇರುತ್ತಾರೆ. ನಿಮ್ಮ ಒಂದು ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ಏನೇ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಾಗಿದ್ದರೆ ಅವರು ಬಂದು ಸಾಲ್ವ್ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶಕರು ಕೂಡ ಆಗಿರ್ತಾರೆ. ಆ ಸಮಸ್ಯೆಯನ್ನು ಅವರೇ ಪರಿಹಾರವನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಕಲಹಗಳು ಉಂಟಾಗಿದ್ದರೂ ಕೂಡ ಇವತ್ತಿನ ತಿಂಗಳಿನಲ್ಲಿ ಅವು ಮನೆಯ ಸಹೋದರ ಅಥವಾ ಸಹೋದರಿಯರಿಂದ ಅದನ್ನು ಸಂಪೂರ್ಣವಾಗಿ ಆ ಪ್ರಾಬ್ಲಮ್ನೇ ಸಾಲ್ವ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಮತ್ತು ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವುದು ಉತ್ತಮ. ಅಥವಾ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ಸ್ ಆಗಿದ್ದರೆ ಅದನ್ನು ತಾಳ್ಮೆಯಿಂದ ಕುಂತು ಬಗೆಹರಿಸಿಕೊಳ್ಳೋದ್ರಿಂದ ನಿಮ್ಮ ಒಂದು ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ. ಆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಒಂದು ಒಳ್ಳೆ ಅದೃಷ್ಟ ಫಲಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ತಾಳ್ಮೆ ಅಂತೂ ಅತ್ಯಗತ್ಯ. ಇನ್ನು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ನೋಡಿ, ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದಂಥ ಬಾಂಧವ್ಯವು ಕೂಡ ಇರುವಂತಹ ಸಾಧ್ಯತೆ ಇದೆ. ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯವು ಕೂಡ ಹೆಚ್ಚಲಿದ್ದು ನಿಮ್ಮ ಜೀವನದ ಸಂಗಾತಿ ಅಥವಾ ಕುಟುಂಬದಲ್ಲಿ ಶುಭ ಸುದ್ದಿಯೊಂದಿಗೆ ಕೇಳಿ ಬರುವ ಯೋಗವಿದೆ. ಒಟ್ಟಾರೆಯಾಗಿ ನಿಮ್ಮ ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ಅನ್ಯೋನ್ಯತೆಯು ಕೂಡ ವೃದ್ಧಿಯಾಗುವಂತಹ ಸಾಧ್ಯತೆ ಇದೆ. ಯಾರ್ಯಾರು ವಿವಾಹ ಆಗಬೇಕು ಅಂತ ಅಂದುಕೊಂಡಿರ್ತಿರಲ್ಲ, ಒಂದು ಯೋಜನೆ ರೂಪಿಸ್ಕೊಬೇಕಂತ ಅಂದುಕೊಂಡಿರ್ತಿರಲ್ಲ, ಅಥವಾ ಮನೆಯವರನ್ನು ಇಬ್ಬರನ್ನೂ ಒಪ್ಪಿಸಿ ನೀವು ವಿವಾಹ ಆಗುವಂಥ ಒಂದು ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಇದೆ. ನೀವೇನಾದರೂ ಮುಂದೆ ಮದುವೆ ಆದರೂ ಕೂಡ ಅಷ್ಟೇ, ಮದುವೆ ಆದರೂ ಕೂಡ ಅಷ್ಟೇ ನಿಮಗೆ ನಿಮ್ಮ ಬಾಂಧವ್ಯವನ್ನು ಯಾರೂ ಕೂಡ ಮುರಿದಾಕ್ಲಿಕ್ಕೆ ಆಗೋದಿಲ್ಲ. ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಅದು ಆಗಸ್ಟ್ ತಿಂಗಳಿನಲ್ಲೇ ಹಾಗೆ ಆಗತ್ತೆ. ನಿಮ್ಮ ಪ್ರೀತಿ ನೀವು ಇಚ್ಛೆಪಟ್ಟವ್ರ ಜೊತೆನೇ ನೀವು ವಿವಾಹ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಆರೋಗ್ಯದಲ್ಲಿ ನೋಡಿ, ಆರೋಗ್ಯದಲ್ಲಿ ನೋಡಿದಾಗ ಗಂಟಲು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಅದನ್ನು ನಿರ್ಲಕ್ಷಿಸಿದರೆ ಬಹಳಷ್ಟು ರೀತಿಯಾದಂಥ ತೊಂದರೆ. ಕೆಲಸದ ಒತ್ತಡದಿಂದ ಉಂಟಾಗುವಂತಹ ಮಾನಸಿಕ ಆಯಾಸವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನ ಮಾಡುವುದು ಉತ್ತಮ. ಆಹಾರದ ಪದ್ಧತಿಯನ್ನು ಸ್ವಲ್ಪ ಆದಷ್ಟು ಎಣ್ಣೆ ಅಂಶದ ಮತ್ತು ಶುಗರ್ ಐಟಮನ್ನು ಆದಷ್ಟು ಈ ತಿಂಗಳಿನಲ್ಲಿ ಬಿಡುವುದು ಉತ್ತಮ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆಗಸ್ಟ್ ತಿಂಗಳಿನಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ವೃಷಭ ರಾಶಿಯ ಆಗಸ್ಟ್ ತಿಂಗಳ ಒಂದು ಫಲಾನುಫಲಗಳು. ನೋಡಿ, ಆದಷ್ಟು ಈ ಒಂದು ತಿಂಗಳಿನಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಅಕ್ಕಿ, ಸಕ್ಕರೆ, ಹಾಲು ದಾನ ಮಾಡಿದರೆ, ಅಥವಾ ಒಂದು ದೇವಸ್ಥಾನಕ್ಕೆ ದಾನ ಮಾಡಿದರೆ, ಅಥವಾ ಬಡವರಿಗೆ ದಾನವನ್ನು ಮಾಡಿದರೆ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ವೃದ್ಧಿ ಆಗುವಂತಹ ಒಂದು ಸಾಧ್ಯತೆಯೂ ಕೂಡ ಇದೆ ಮತ್ತು ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ದೂರವಾಗುತ್ತೆ. ಓಕೆನಾ? ಅಥವಾ ಈ ಒಂದು ಮಂತ್ರವನ್ನು ಪಠನೆಯನ್ನು ಮಾಡಿ, ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳಿಬಿಟ್ಟು ಪ್ರತಿನಿತ್ಯ ನೀವು ಪಠನೆಯನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ
ನಿವಾರಣೆ ಆಗುತ್ತೆ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ನನ್ನ ಮಾಹಿತಿನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.